ಅವ್ಯವಸ್ಥೆಯ ಆಗರವಾಯಿತು ಬೀದರ್ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಸಾಕಷ್ಟು ನೀರು ತುಂಬಿ ಅಲ್ಲಿ ನಾರ್ತಾ ಇದೆ. ಬಡ ರೋಗಿಗಳ ಪಾಲಿಗೆ ಸಂಜೀವಿನಿ ಆಗಬೇಕಾಗಿದ್ದ ಬೀದರ್ ಜಿಲ್ಲಾ ಆಸ್ಪತ್ರೆ ಅಲ್ಲಿ ಅತ್ಯಂತ ನರಕ ಸದೃಶ ವಾತಾವರಣ ಸೃಷ್ಟಿಯಾಗಿದೆ. ಬೀದರ್ ಜಿಲ್ಲಾಸ್ಪತ್ರೆ ವಯೋವೃದ್ಧರಿಗೆ ಗಲೀಜು ತುಂಬಿದ ಸ್ಥಳದಲ್ಲೇ ಬೆಡ್ಗಳನ್ನು ವ್ಯವಸ್ಥೆ ಮಾಡಿದೆ. ಹಾಳು ಕೊಂಪೆಯಾದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಗಿಡದ ನೆರಳಲ್ಲಿ ಆಶ್ರಯ ಪಡೆಯುವಂತಹ ಪರಿಸ್ಥಿತಿಯಲ್ಲಿ ಸೃಷ್ಟಿಯಾಗಿದೆ. ಅವ್ಯವಸ್ಥೆಯನ್ನ ಸರಿ ಮಾಡೋದು ಬಿಟ್ಟು ಮಾಧ್ಯಮದವರು ಒಳ ಬರಬಾರದು ಅಂತ ನೋಟಿಸ್ ಅನ್ನ ಕೂಡ ಅಲ್ಲಿ ನೀಡಲಾಗಿದೆಯಂತೆ. ಅವ್ಯವಸ್ಥೆ ಬಗ್ಗೆ ಬಹಿರಂಗ ಆಗುತ್ತೆ ಅಂತ ನೋಟಿಸ್ ಅನ್ನ ಕೂಡ ಹಾಕಿ ಮಾಧ್ಯಮದವರನ್ನ ಒಳಗೆ ಬಿಡ್ತಾ ಇಲ್ಲ. ಮಾಧ್ಯಮದವರು ಒಳಗೆ ಪ್ರವೇಶ ಮಾಡಬೇಕು ಅಂದ್ರೆ ಅನುಮತಿ ಪಡಿಬೇಕು ಅನ್ನುವಂತಹ ನಿಯಮವನ್ನ ಕೂಡ ಅಲ್ಲಿ ಜಾರಿಗೆ ತರಲಾಗಿದೆ. ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಕೊಳಚೆ ಎದ್ದು ಹೋಗಿದೆ. ಅಲ್ಲಿ ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲ, ಅದು ಹಾಳು ಕೊಂಪೆಯ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ವರದಿ ಮಾಡೋಕೆ ಅಂತ ಹೋದ್ರೆ ಅಲ್ಲಿ ನೋಟಿಸ್ ಅನ್ನ ಹಾಕಲಾಗಿದೆ. ಮಾಧ್ಯಮಗಳಿಗೆ ಎಂಟ್ರಿ ಇಲ್ಲ ಅನ್ನುವಂಥ ನೋಟಿಸ್ ಅನ್ನ ಹಾಕಲಾಗಿದೆ. ನೋಟಿಸ್ ಅನ್ನ ಹಾಕಿರುವಂತಹ ಉದ್ದೇಶ ಅಲ್ಲಿನ ಅವ್ಯವಸ್ಥೆ ಹೊರಗೆ ಬರಬಾರದು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನೋಟಿಸ್ ಅನ್ನ ಹಾಕಲಾಗಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾ ಈ ರೀತಿಯ ಮಾಧ್ಯಮ ಪ್ರತಿನಿಧಿಗಳು ಒಳಗೆ ಬರಬಾರ್ದು, ಯಾವುದೇ ರೀತಿಯಾದಂತಹ ಫೋಟೋಗ್ರಾಫ್ಸ್ ಹಾಗೂ ವಿಡಿಯೋಗಳನ್ನು ಶೂಟ್ ಮಾಡಬಾರ್ದು ಹಾಸ್ಪಿಟಲ್ನಲ್ಲಿ ಅನ್ನುವಂತಹ ಒಂದು ನೋಟಿಸನ್ನು ಹಾಕಲಾಗಿದೆ. ಒಳಗೆ ಕಾಲಿಡಬೇಕು ಅಂದರೂ ಕೂಡ ಪರ್ಮಿಷನ್ ಪಡಿಬೇಕು ಅನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ ಎಷ್ಟೊಂದು ಅವ್ಯವಸ್ಥೆ ಆಗ್ರಹ ಆಗಿದೆ ಅಂತ ಹೇಳಿ. ಅಲ್ಲಿನ ಬೆಡ್ಶೀಟ್ಗಳನ್ನಾಗಿರ್ಬೋದು ಅಥವಾ ಹೊದಿಕೆಗಳನ್ನಾಗಿರ್ಬೋದು ನೆಲದಲ್ಲಿ ಹಾಕಿ ಒಣಸಿರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅವುಗಳನ್ನು ಬಿಸಿಲಿಗೆ ತಂದು ಹಾಕಿರುವಂಥದ್ದು, ನೆಲದ ಮೇಲೆ ಅವುಗಳನ್ನು ಬಿಸಾಕಲಾಗಿದೆ. ಅಲ್ಲಿರುವಂಥ ವಾಹನಗಳ ಮೇಲೆಲ್ಲ ಒಣಗಲಿಕ್ಕೆ ಹಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್. ಸುರೇಶ್, ಇಷ್ಟೊಂದು ಅವ್ಯವಸ್ಥೆ ಇದೆ, ಅದನ್ನು ವರದಿ ಮಾಡುವಂಥದ್ದು ಮಾಧ್ಯಮಗಳ ಕರ್ತವ್ಯ, ಅದನ್ನು ಸರಿ ಮಾಡೋದು ಅವ್ರ ಕೆಲಸ. ಅದ್ಬಿಟ್ಟು ಮಾಧ್ಯಮಗಳೇ ಒಳಗೆ ಬರಬಾರ್ದು ಅಂತ ನೋಟಿಸ್ ಹಾಕುವಂಥದ್ದು, ಇದು ಯಾವ ರೀತಿ ತುಗಲಕ್ ಸಂಸ್ಕೃತಿ ಇದು ಅಂತ? ಖಂಡಿತವಾಗ್ಲೂ ಅಮರ ಪ್ರಸಾದ್, ಏನಂತಂದ್ರೆ ಈ ಬೀದರ್ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಒಂದು ಅವ್ಯವಸ್ಥೆಯನ್ನ ಕೂಡಿದೆ ಅಂತ ಹೇಳ್ಬೋದು. ಇಲ್ಲಿ ಪದೇ ಪದೇ ಇರ್ಬೋದು, ಸಾಕಷ್ಟು ಕಳೆದ ಒಂದು ಕೆಲವು ದಿನಗಳಿಗೆ ಸಾಕಷ್ಟು ಇಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇರುವಂತದ್ದು. ಪದೇ ಪದೇ ಇಲ್ಲಿ ಇರ್ತಕ್ಕಂಥ ಏನು ಸಿಟಿ ಸ್ಕ್ಯಾನ್ ಸೆಂಟರ್ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಸೆಂಟರ್ ಇರ್ಬೋದು, ಇವು ಕೂಡ ಪ್ರತಿ ತಿಂಗಳಿಗೆ ಒಂದು 2 ರಿಂದ 3 ಬಾರಿನೂ ಕೂಡ ಇಲ್ಲೇನು ಬಂದ್ ಮಾಡಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಜನರು ಇಲ್ಲಿ ಬರ್ತಾ ಇರ್ತಕ್ಕಂಥ ಸಾಕಷ್ಟು ರೋಗಿಗಳು ಕೂಡ ಏನು ಬೇರೆ ಕಡೆ ಹೋಗಿ ಖಾಸಗಿ ಆಸ್ಪತ್ರೆಗೆ ಹೋಗಿ ಏನು ಸಿಟಿ ಸ್ಕ್ಯಾನ್ ಮಾಡಿಸುವಂಥದ್ದು ಮತ್ತು ಅಲ್ಟ್ರಾಸೌಂಡ್ ಅನ್ನ ಸ್ಕ್ಯಾನ್ ಮಾಡಿಸುವಂತ ಸ್ಥಿತಿನೂ ಕೂಡ ಇಲ್ಲಿ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಏನು ಬೀದರ್ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲದೆ ಈ ಪಕ್ಕದ ಮಹಾರಾಷ್ಟ್ರ, ತೆಲಂಗಾಣ ಕೂಡ ಇಲ್ಲಿ ಬೀದರ್ ಜಿಲ್ಲಾಸ್ಪತ್ರೆಗೆ ರೋಗಿಗಳು ತಮ್ಮ ಚಿಕಿತ್ಸೆ ಪಡ್ಕೊಳ್ಳಕ್ಕೆ ಬರ್ತಾರೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ಯಾರಿಗೂ ಕೂಡ ಒಂದು ಮೂಲಭೂತ ಸೌಲಭ್ಯಗಳನ್ನ ಅಲ್ಲಿ ಏನು ಜಿಲ್ಲಾಸ್ಪತ್ರೆಯ ಮಾಡಿಲ್ಲ. ಈಗ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಮತ್ತು ಸಾಕಷ್ಟು ಏನು ಗಲೀಜು ತುಂಬಿದ ವಾತಾವರಣದಲ್ಲಿ ಅಲ್ಲಿರ್ತಕ್ಕಂಥ ರೋಗಿಗಳು ಮತ್ತು ರೋಗಿಯ ಸಂಬಂಧಿಕರು ಏನಲ್ಲಿ ವಾಸ ಮಾಡುವಂತ ಸ್ಥಿತಿನೂ ಕೂಡ ಇಲ್ಲಿರುವಂತದ್ದು. ಏನಂದ್ರೆ ಇಲ್ಲಿ ಬರ್ತಂತ ರೋಗಿಗಳಿಗೇನು ಅವರಿಗೆ ಸರಿಯಾದಂತ ಒಂದು ಬೆಡ್ ವ್ಯವಸ್ಥೆನೂ ಕೂಡ ಇಲ್ಲಿ ಮಾಡಿಲ್ಲ. ಯಾಕೆಂದ್ರೆ ಆ ರೋಗಿಗೆ ಹಾಕುವಂತ ಬೆಡ್ ಅನ್ನ ಒಂದು ಗಲೀಜು ಸ್ಥಳದಲ್ಲಿ ಅವನನ್ನು ತೊಳೆದು ಒಣಗಿ ಹಾಕಿ ಅದನ್ನ ಮತ್ತೇನು ರೋಗಿಗಳು ಹಾಕುವಂತ ಒಂದು ರೋಗಿಗಳು ಹಾಕ್ತಾರೆ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಸಾಕಷ್ಟು ಇನ್ಫೆಕ್ಷನ್ ಆಗಿ ಏನು ಅಲ್ಲಿರ್ತಕ್ಕಂಥ ರೋಗ ಮಾಹಿದ ಇರತಕ್ಕಂಥ ಸಮಸ್ಯೆನೂ ಕೂಡ ಇಲ್ಲಿ ಸಾಕಷ್ಟು ನಡೀತಾ ಇದೆ. ಆದ್ರೆ ಇದು ಯಾವ್ದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಏನು ಬೀದರ್ ಜಿಲ್ಲಾಸ್ಪತ್ರೆ ಅಧೀಕ್ಷಕರಾಗಿರ್ಬೋದು ಮತ್ತು ಅಲ್ಲಿರ್ತಕ್ಕಂಥ ವೈದ್ಯಾಧಿಕರಾಗಿರ್ಬೋದು ಯಾರು ಕೂಡ ರೋಗಿಯ ಒಂದು ಅವರ ಸಮಸ್ಯೆನ ಆಲಿಸುವಂತ ಕೆಲಸನ ಇಲ್ಲಿ ಮಾಡ್ತಾ ಇಲ್ಲ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಸುರೇಶ್.